ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಅದಕ್ಕೆ ನಾವು ನೋಡಿದ್ರಲ್ಲ ಈ ಎಳ್ಳು ಬೆಲ್ಲ ರೆಸಿಪಿ ಹೇಗೆ ಮಾಡೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಿದೆ. ಎಲ್ಲರೂ ಮನೆಯಲ್ಲಿ ಎಳ್ಳು ಬೆಲ್ಲನ ರೆಡಿ ಮಾಡಲೇಬೇಕು. ಸೊ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ನಾನು ಈ ಸೈಜ್ ಬೌಲಲ್ಲಿ ಎಲ್ಲ ಕ್ವಾಂಟಿಟಿಲಿ ತೊಗೊಂಡಿರೋದು ನೋಡಿ. ಅದರಿಂದ ಇಷ್ಟು ಎಳ್ಳು ಬೆಲ್ಲ ಆಗಿದೆ. ಈ ರೀತಿಯಾಗಿ ಟೇಸ್ಟಿಯಾಗಿ ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೇನೆ ಬನ್ನಿ. ಎಳ್ಳು ಬೆಲ್ಲ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ನೆಲಕಡಲೆ ಬೇಕು, ಆಮೇಲೆ ಪುಟಾಣಿ ಕಾಳು, ಆಮೇಲೆ ಬಿಳಿ ಎಳ್ಳು, ಆಮೇಲೆ ಬೆಲ್ಲ, ಆಮೇಲೆ ಒಣ ಕೊಬ್ಬರಿ, ಆಮೇಲೆ ಇದು ಶಕ್ಕರೆ ಅಂತ ಅಂಗಡಿಗಳೆಲ್ಲ ಸಿಗುತ್ತೆ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆ ಜೀರಿಗೆ ಮಿಠಾಯಿನೂ ಹಾಕೋಬೋದು, ಅದು ಕೂಡ ಆಪ್ಷನಲ್ಲು. ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡಿದ್ದೀನಿ. ನಾನು ನೆಲಕಡಲೆ 2 ಬೌಲಷ್ಟು ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಫ್ರೈ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಆಮೇಲೆ ಇದು ಬೆಲ್ಲ ಮತ್ತು ಒಣ ಕೊಬ್ಬರಿನೆಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಸಿಪ್ಪೆ ಹೋಗೋ ತನಕ ಚೆನ್ನಾಗಿ ಕಂಪ್ಲೀಟಾಗಿ ಫ್ರೈ ಆಗಬೇಕು. ನಮಗೆ ಇದ್ರ ಸಿಪ್ಪೆ ತೆಗೆಯೋದಕ್ಕಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಇದು ಫ್ರೈ ಆದಮೇಲೆ ಇದನ್ನ ತಣಿಯೋದಕ್ಕಿಡೋಣ. ಆಮೇಲೆ ಇದರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡ್ರೆ ಆಯಿತು ಚಿಕ್ಕ ಚಿಕ್ಕದಾಗಿ. ನೆಕ್ಸ್ಟು 1 ಕಪ್ಪಷ್ಟು ಪುಟಾಣಿ ಕಾಳನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಪುಟಾಣಿ ಕಾಳು ಫ್ರೈ ಆಗಿದೆ. ನಾವು ಯಾವುದರಲ್ಲಿ ಮಾಡ್ತೀವಿ ಅದೇ ಬೌಲ್ಗೆ ಹಾಕಿ ತಣಿಯೋದಕ್ಕೆ ಇಡ್ತಾಯಿದ್ದೀನಿ. ಬಿಳಿ ಎಳ್ಳು ಇದು ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳಿ. ನಾನು ಇದೆಲ್ಲನೂ 1 ಕಪ್ಪೇ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಮತ್ತು ಪುಟಾಣಿ ಕಾಳು ಇದನ್ನು ಇದೇ ರೀತಿಯಾಗಿ ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬಿಳಿ ಎಳ್ಳು ಕೂಡ ಚಟಪಟ ಅಂತಿದೆ ಮತ್ತು ಲೈಟಾಗಿ ಬ್ರೌನ್ ಕಲರ್ಗೆ ಚೇಂಜ್ ಆಗ್ತಾ ಇದೆ. ಸೊ ಇದಾದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ತಣಿಯೋದಕ್ಕಿಡಿ. ನೆಕ್ಸ್ಟು ನಮಗೆ ಬೇಕಾಗಿರೋದು ಕೊಬ್ಬರಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಹೊರಗಡೆ ಪೋರ್ಷನ್ನ ಈ ರೀತಿ ನೀವು ಸಿಪ್ಪೆನಾದರೂ ತೆಗಿಬೋದು, ಇಲ್ಲ ಅಂದರೆ ತುರಿದಾದರೂ ರೆಡಿ ಮಾಡ್ಕೋಬೋದು. ಈ ರೀತಿ ನಿಧಾನಕ್ಕೆ ಇದ್ರ ಸಿಪ್ಪೆಗಳನ್ನ ತೆಗೀರಿ. ಥರ ನಮಗೆ ಬರೀ ವೈಟ್ ಪೋರ್ಷನ್ ಮಾತ್ರ ಬೇಕಾಗಿರೋದು. ಸೊ ಇದೇ ರೀತಿ ಸಿಪ್ಪೆನ ತೆಗೀರಿ. ಸಿಪ್ಪೆ ತೆಗಿಯೋದ್ರಲ್ಲಿ ಏನಾಗುತ್ತೆ ಅಂದರೆ ಈ ಕೆಲವು ಕಡೆ ಎತ್ತರ ತಗ್ಗಿರುತ್ತಲ್ಲ, ಅದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನಾದರೂ ಮಾಡ್ಬೋದು, ಇಲ್ಲ ಈ ರೀತಿಯಾಗಿ ತುರಿದ್ರೂ ನಿಮಗೆ ಇದ್ರ ಸ್ಕಿನ್ ಹೋಗುತ್ತೆ. ನೋಡಿ, ಈ ರೀತಿ ಎಲ್ಲ ಕಪ್ಪುಗಳನ್ನ ತುರಿದು ತೆಗೀರಿ. ತುರಿಯೋದು ಸ್ವಲ್ಪ ಈಸಿ ಅನಿಸುತ್ತೆ, ಯಾಕಂದರೆ ಸಿಪ್ಪೆ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನಗೂ ಇದೇ ಬೆಟರ್ ಆಪ್ಷನ್ ಅನ್ನಿಸ್ತು. ಈ ರೀತಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಇದನ್ನ 2 ಪೀಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹೋಳುಗಳ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿ ಸ್ಲೈಸ್ ಮಾಡ್ತಾ ಹೋಗಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಇದೇ ರೀತಿ ಎಲ್ಲ ಕೊಬ್ಬರಿಗಳನ್ನ ಕಟ್ ಮಾಡ್ತಾ ಬನ್ನಿ. ಒಟ್ಟಿಗೆ ಆಗುತ್ತೆ ಸುಲಭದಲ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ಕೊಬ್ಬರಿಗಳನ್ನ ನಾನು ಕಟ್ ಮಾಡ್ಕೊಂಡಿದ್ದೇನೆ. 1 ಬೌಲಷ್ಟು ಆಗಿದೆ 1 ಕೊಬ್ಬರಿಲಿ. ಸೊ ನೆಕ್ಸ್ಟು ಬೆಲ್ಲನ ಕಟ್ ಮಾಡ್ಕೊಳ್ಳೋಣ. ಬೆಲ್ಲನೂ ಅಷ್ಟೇ, ಇವಾಗ ನಾವು ಯಾವ ಸೈಜಲ್ಲಿ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀವಿ ಅದೇ ಸೈಜ್ಗೆ ಬೆಲ್ಲನೂ ರೆಡಿ ಮಾಡ್ಕೊಳ್ಳಿ. ಅಚ್ಚು ಬೆಲ್ಲ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಈ ರೀತಿಯಾಗಿ ಕಟ್ ಮಾಡಿ ಕ್ಯೂಬ್ ಸೈಜಲ್ಲಿ ಮಾಡ್ಕೊಳ್ಳಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ. ಆದಷ್ಟು ಈ ರೀತಿಯಾಗಿ ಕಟ್ ಮಾಡ್ತಾ ಚಿಕ್ಕ ಚಿಕ್ಕದಾಗಿ ಇದರಲ್ಲಿ ಕಟ್ ಮಾಡಿ. ಚೆನ್ನಾಗಿರೋದು ಮಾತ್ರ ತೊಗೊಳ್ಳಿ, ಈ ರೀತಿ ಸೈಜಲ್ಲಿರೋದು. ನಿಮಗೆ ಕೈಯಲ್ಲೇ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಕಲ್ಲು ಉಪಯೋಗಿಸ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಕರೆಕ್ಟಾಗಿರೋದನ್ನ ಮಾತ್ರ ತೊಗೊಳ್ಳಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದೇ ರೀತಿ
2 ಬೌಲಷ್ಟು ರೆಡಿ ಮಾಡ್ಕೊಳ್ಳಿ ಬೆಲ್ಲನ. ಆಲ್ರೆಡಿ ಆವಾಗಲೇ ನಾವು ಫ್ರೈ ಮಾಡಿಟ್ಟಿರೋ ನೆಲಕಡಲೆನ ಇವಾಗ ಅದ್ರ ಸಿಪ್ಪೆ ಎಲ್ಲ ಹೋಗೋ ಥರ ಈ ರೀತಿಯಾಗಿ ತೆಗೀರಿ. ಆಮೇಲೆ ಇದು ಒಂದಾಗಿರುತ್ತಲ್ಲ ಅದನ್ನ ಈ ರೀತಿಯಾಗಿ 2 ಪೀಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಫ್ರೈ ಆಗಿದರೆ ಈಸಿಯಾಗಿ ಈ ಥರ ಮಿಕ್ಸ್ ಮಾಡಿದಾಗ ಅದ್ರ ಸಿಪ್ಪೆ ಹೋಗುತ್ತೆ. ಇದೇ ರೀತಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಕೊಬ್ಬರಿ ಮತ್ತು ಬೆಲ್ಲ ಕಟ್ ಮಾಡೋದೇ ದೊಡ್ಡ ಕೆಲಸ. ಅದೆರಡು ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟು ಎಲ್ಲ ಮಿಕ್ಸಿಂಗು. ನೋಡಿ, ಈ ರೀತಿ ಎಲ್ಲ ಐಟಮ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬೆಲ್ಲ ಮಾತ್ರ ಇಲ್ಲಿ ಡಬಲ್ ತೊಗೊಂಡಿದ್ದೀನಿ, ಮತ್ತೆಲ್ಲನೂ ಒಂದೊಂದು ಬೌಲು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಫ್ರೈ ಮಾಡಿ ನೆಲಕಡಲೆನ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹುರಿಗಡಲೆನೂ ಅಷ್ಟೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಳ್ಳು ಅದು ಅಷ್ಟೇ 1 ಕಪ್ಪಷ್ಟು. ಆಮೇಲೆ ಕೊಬ್ಬರಿ, ಒಣ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ 1 ಬೌಲಷ್ಟು. ನೆಕ್ಸ್ಟು ಬೆಲ್ಲ ಮಾತ್ರ ಡಬಲ್, ಸ್ವಲ್ಪ ಜಾಸ್ತಿ ಸ್ವೀಟ್ ಇರಲಿ ಅಂತ ಡಬಲ್ ಆಗಿ ತೊಗೊಂಡಿದ್ದೀನಿ. ಆಮೇಲೆ ಈ ಸಕ್ಕರೆ ಸ್ವಲ್ಪ ಹಾಕ್ತಾ ಇರೋದು. ಇದ್ರ ಜೊತೆ ಜೀರಿಗೆನೂ ಆ್ಯಡ್ ಮಾಡ್ಕೋಬೋದು, ಅದೆರಡು ಆಪ್ಷನಲ್. ಇದು ಮತ್ತು ಜೀರಿಗೆ ಆಪ್ಷನಲ್. ಬನ್ನಿ ಇವಾಗ ಒಂದೊಂದಾಗಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಲ್ಲ 2 ಬೌಲಷ್ಟು ಇಟ್ಟಿದ್ನಲ್ಲ, ಅದರಲ್ಲಿ ನಾನು 1 ಬೌಲ್ ಹಾಕಿರೋದು. ಮತ್ತು ಸ್ವಲ್ಪ ಬೆಲ್ಲ ಸೈಜು ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಮಗ ಬೇರೆ ಇದ್ನಲ್ಲ, ಅವನು ತುಂಬ ಕಿರಿಕಿರಿ ಮಾಡ್ತಿದ್ದ, ಬಂದು ಬೆಲ್ಲನ ತಿಂತಾ ಇದ್ದ. ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಬೆಲ್ಲನ. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಮ್ಮ ಎಳ್ಳು ಬೆಲ್ಲ ರೆಡಿ ಆಯಿತು. ಈ ಎಳ್ಳು ಬೆಲ್ಲ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.